ಅದರಲ್ಲಿ ಎಬ್ಬಿಸಲಿ. ಅಯ್ಯೋ, ನಿದ್ರಾಭಂಗ ಮಹಾಪಾಪ ಅಂತ ಹೇಳ್ತಾರೆ. ಆ ಪಾಪವು ನನ್ನನ್ನು ತಪ್ಪಿಕೊಳ್ಳುತ್ತದೆ. ಮತ್ತೆ ಹಾಗಂತ ಎಬ್ಬಿಸಲಿಕ್ಕೆ ನನಗೆ ಉತ್ತರ ಸಿಗಬೇಕಲ್ಲ. ಇಲ್ಲಿಗೆ ನಾನು ಮುಂದುವರಿಯಬೇಕು ಅಂತಾದ್ರೆ ಎಬ್ಬಿಸಲೇಬೇಕು. ಏನೇ ಆಗಲಿ, ಯಾವ ಪಾಪ ಬೇಕಿದ್ದರೂ ಬರಲಿ, ನನಗೆ ಇವನಲ್ಲಿ ಮಾತನಾಡದೆ ಹೋಗುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಕೈ ಸಪ್ಪಳ ಮಾಡ್ತೇನೆ. ಇಲ್ಲ, ಮುಕ್ತೆಯು ತಲೆಮಾಗಿರುತ್ತುಲಗಾಡುತ್ತ ಎತ್ತು ಸಂಕೋಚದಿಂದ ಯಾರಿಗೂ ನೀನಿ ಘನವಾದ ಬಿಸಿಲಂತೆ ಭೂಮಳೆ ಬಾವಿಗೆಯ ಓರ್ವಳೆ ಹೇಯ ಕಣ್ಣುಚ್ಚಿದಾಗ ಯಾರೂ ಇರಲಿ, ಕಣ್ತರದಾಗ ತಲೆ ತಗ್ಗಿಸಿ ನಿಂತಿರುವ ನಿನ್ನನ್ನು ಕಂಡು ಒಂದೊಮ್ಮೆಗೆ ಕನಸೋ ನನಸೋ ಎನ್ನುವುದು ಅರ್ಥವಾಗಲಿ. ನನಸೇ ಇದು ಹೌದು ಅಂತ ಗೊತ್ತಾಯಿತು. ನೋಡಿದ್ರೆ ದಟ್ಟವಾದಂತಹ ಅರಣ್ಯ, ಮಲಗಿದ್ದವನು ಕೂಡ ಅರಣ್ಯದಲ್ಲಿ ಯಾವುದಾದ್ರೂ ಅವಘಡವಾದೀತು ಎನ್ನುವ ಹಾಗೆ ಜಾಗೃತನಾಗಿಯೇ ಇದ್ದದ್ದು ನಾನು ನೋಡಿ ಎಚ್ಚರವಾಯಿತು ನನಗೆ. ನಿನ್ನ ಹೆಜ್ಜೆಯ ಸಪ್ಪಳ, ನಿನ್ನ ಬಳೆಗಳ ನಾಸಿ, ಅದಕ್ಕೆ ಕಾರಣವೋ ಏನು? ಎಚ್ಚೆತ್ತು ನೋಡಿದಾಗ ನೀನು ಈ ಭಯಂಕರವಾದ ಹಾಡಿಗೆ ನೀನು ನೋಡುವಳೇ ಬಂದಜ್ಜ. ನಿನ್ನ ಊರು ಯಾವ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಗಳೇನು, ಇಲ್ಲಿಗೆ ಬರುವುದಕ್ಕೆ ಕಾರಣಗಳೇ? ನನ್ನ ಪರಿಚಯ ಬೇಕಿದೆ. ಮಾತ್ರ